ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿದ್ದೀರಾ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡಿ ಬನ್ನಿ. ಭಾರ್ಗವಿ LLB ಸೀರಿಯಲ್ನ ಇಂದಿನ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ. ಸ್ಟಾರ್ಟಿಂಗ್ನಲ್ಲಿ ಬೃಂದಾಗೆ ಅರ್ಜುನ್ ಕಾಲ್ ಮಾಡಿ ಅದಕ್ಕೆ ನಾನು ಮನೆಗೆ ಬರ್ತಾಯಿದ್ದೀನಿ, ಅವ್ರನ್ನ ಕರ್ಕೊಂಡು ಬರ್ತಾಯಿದ್ದೀನಿ ಅಂತ ಫೋನ್ ಮಾಡಿ ಹೇಳ್ತಾನೆ. ಆಗ ಬೃಂದ, ಬಾ ಅರ್ಜುನ್ ಬಾ, ನಿನಗಿವತ್ತು ಸರಿಯಾಗಿ ಮಂಗಳಾರತಿ ಆಗುತ್ತೆ. ಆ ಭಾರ್ಗವಿಗೆ ಇಷ್ಟು ದಿನ ನಾನು ಓಡಾಡಿದ್ದು ಸುತ್ತಾಡಿದ್ದು ನನ್ನ ಹೇಟ್ GB ಪಾಟೀಲ್ ಮಗನ ಜೊತೆಗೆ ಅಂತ ಗೊತ್ತಾಗುತ್ತೆ. ಅವಳ ದೊಡ್ಡ ಆಶಾ ಗೋಪುರ ಇವತ್ತು ನೆಲಪಾಲಾಗತ್ತೆ ಅಂತ ಇರ್ತಾಳೆ. ಅವಳಿಗೀಗ ದೊಡ್ಡ ಹೊಡೆತ ಬೀಳುತ್ತೆ. ನನ್ನ ಮುಂದೆ ಎಷ್ಟೆಲ್ಲ ಮಾತಾಡ್ತಿದ್ಲಲ್ಲ, ಅವಳು ತಲೆ ತಗ್ಸೋದನ್ನು ನಾನಿವತ್ತು ನೋಡ್ತೀನಿ. ಅವಳು ಯಾವ ರೇಂಜಿಗೆ ನೊಂದ್ಕೊತಾಳೆ ಅಂತ ನಾನಿವತ್ತು ನೋಡ್ತೀನಿ. ಹೆಂಗೂ ಅಂದರೂ ಇವರು ಮನೇಲಿ ಇವರನ್ನು ಕರ್ಕೊಳ್ಳೋದಿಲ್ಲ. ಇವ್ರು ಏನೇ ಇದ್ದರೂ ಕೇರ್ ಆಫ್ ಫುಟ್ಪಾತಲ್ಲಿ ಇವರು ಸಂಸಾರ ಮಾಡೋದಂತೂ ನೆಕ್ಸ್ಟ್ ಮಾತು. ಹೆಂಗೂ ಅಂದರೂ ಅರ್ಜುನ್ ಅಂತೂ ಸುಪ್ಪತ್ತಿಗೆನಲ್ಲಿ ಬೆಳೆದವನು. ಅವನು ಅಡ್ಜಸ್ಟ್ ಆಗೋದೇ ಇಲ್ಲ. ಹೆಂಗೂ ಅಂದರೂ ಮತ್ತೆ ಅವನು ಮನೆಗೆ ಬರಲೇಬೇಕಾಗತ್ತೆ. ಈ ಥರ ಮಾಡಿದ್ರೆ ನನ್ನ ಪ್ಲ್ಯಾನ್ ವರ್ಕೌಟ್ ಆಗೇ ಆಗತ್ತೆ ಅಂತ ಬೃಂದ ಅಂದ್ಕೊತಾ ಇರ್ತಾಳೆ. ಇಷ್ಟೆಲ್ಲ ಅಂದ್ಕೊಂಡು, ಬಾ ಅರ್ಜುನ್, ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಅಂದ್ಕೊತಾಳೆ. ಈ ಕಡೆ ಆಟೋದಲ್ಲಿ ಭಾರ್ಗವಿಗೆ ಅರ್ಜುನ್ ಹೇಳ್ತಾ ಇರ್ತಾನೆ, ನಮ್ಮ ಅದಕ್ಕೆ ತುಂಬಾ ಒಳ್ಳೆಯವರು, ಅವ್ರ ಬಗ್ಗೆ ತುಂಬಾ ಒಳ್ಳೆಯ ಒಪಿನಿಯನ್ ಕೊಡ್ತಾ ಇರ್ತಾನೆ. ಆಗ ಭಾರ್ಗವಿ ಮನಸ್ಸಲ್ಲೇ ಅಂದ್ಕೊತಿರ್ತಾಳೆ, ಯಾರಾದರೂ ಆಗಲಿ, ಆದರೆ ನನ್ನ ಒಡ ಹುಟ್ಟಿರೋ ಬೃಂದ ಅಕ್ಕನ ಥರ ಇರದೇ ಇದ್ದರೆ ಅಷ್ಟೇ ಸಾಕು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾಳೆ. ಅಷ್ಟೊತ್ತಿಗೆ ಆಟೋದವನು ಬರ್ತಾನೆ. ಸರ್ ಹೋಗೋದಾ ಅಂತ ಕೇಳಿದಾಗ, ಸರಿ ಹೋಗಿ ಅಂತ ಅರ್ಜುನ್ ಹೇಳ್ತಾನೆ. ಅದಾಗಿ ಸ್ವಲ್ಪ ದೂರ ಹೋದ್ಮೇಲೆ ಅವರ ಸ್ಟಾಪ್ ಬರುತ್ತೆ. ಅವರು ಇಳ್ಕೊಳ್ತಾರೆ. ಅರ್ಜುನ್, ಇಲ್ಲಿ ಯಾಕೆ ಆಟೋ ನಿಲ್ಲಿಸಿದ್ರಿ ಅಂತ ಲಗೇಜೆಲ್ಲ ಕೆಳಗಿಳಿಸಿ ನೋಡಿದ್ರೆ ಅದು JP ಪಾಟೀಲ್ ಮನೆ ಆಗಿರುತ್ತೆ. ಭಾರ್ಗವಿಗೆ ತುಂಬಾ ಶಾಕ್ ಆಗುತ್ತೆ. ಭಾರತ, ಇಲ್ಲಿ ಯಾಕೆ ಆಟೋ ನಿಲ್ಲಿಸಿದ್ರಿ? ನಿಮ್ಮ ಮನೆ ಇದೇ ರೂಟಲ್ಲಿರೋದಾ? ಹೌದು, ನಿಮ್ಮ ಮನೆಗೆ ಯಾರ್ದು ಅಂತನಾದರೂ ಗೊತ್ತಾ? ನಿಮಗೆ ಗೊತ್ತಿರೋಕ್ಕೆ ಹೇಗೆ ಸಾಧ್ಯ? ಇದು ನಾನು ತುಂಬ ಹೇಟ್ ಮಾಡೋ JP ಪಾಟೀಲ್ ಮನೆ. ಅದು ಎಷ್ಟು ಜನರು ಕಣ್ಣೀರಿನ ಶಾಪ ಇದೆಯೋ ಈ ಮನೆಗೆ, ಅದೆಷ್ಟು ಜನರ ರಕ್ತ ಹರಿದಿದೆಯೋ ಈ ಮನೇಲಿ. ನಾನು ಈ ರೂಟಲ್ಲಿ ಓಡಾಡಲೂಬಾರ್ದು ಅಂತ ಅಂದ್ಕೊಂಡಿದ್ದೆ ಗೊತ್ತಾ ಪಾರ್ಥ ಅಂತ ಹೇಳ್ತಾಳೆ. ಆಗ ಅರ್ಜುನ್ಗೆ ಹೇಳ್ತಾಳೆ ಭಾರ್ಗವಿ, ಭಾರತ, ಯಾಕೆ ಎಲ್ಲಿ ನಿಲ್ಲಿಸಿದ್ರಿ? ನಿಮ್ಮ ಮನೆ ಇನ್ನೂ ಮುಂದೆ ಇದೆಯಾ? ಅಲ್ಲೇ ಹೋಗಿ ನಿಲ್ಲಿಸ್ಬಹುದಿತ್ತಲ್ವ ಆಟೋನ, ಯಾಕೆ ಇಲ್ಲಿ ನಿಲ್ಲಿಸಿದ್ರಿ ಅಂತ ಕೇಳ್ತಾನೆ ಇರ್ತಾಳೆ. ನೋಡಿ, ನನಗೆ ಅವ್ರ ಮೇಲೆ ಕೋಪ ಇರಬಹುದು, ಹಾಗಂತ ನನಗೆ ಈ ಟೈಮಲ್ಲಿ ಅದನ್ನು ತೀರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಯಿತಾ? ನಾವೀಗ ನಿಮ್ಮ ಮನೆಗೆ ಹೋಗೋಣ ಅಂತ ಅವಳು ಹೇಳ್ತಾಳೆ. ಅಷ್ಟೊತ್ತಿಗೆ ಆಟೋದವನು, ಸರ್ ನಾನು ಹೋಗೋದಾ ಅಂತ ಕೇಳಿದಾಗ, ಸರಿ ಹೋಗಿ ಅಂತ ಅವನು ಹೇಳ್ತಾನೆ. ಭಾರ್ಗವಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ಇನ್ನೇನು 4-5 ಸ್ಟೆಪ್ಸ್ ಇಟ್ಟಿರ್ತಾರೆ. ಆಗಲೇ, ಭಾರತ, ನಿಂಗೇನಾಗಿದೆ? ತಲೆ ಕೆಟ್ಟಿದೆಯಾ? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ನೀನು? ನಡಿ ನಿಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ನೋಡಿ, ಆಮೇಲೆ ಎಲ್ಲ ನೋಡ್ಕೊಳ್ಳೋಣ, ಬನ್ನಿ ನಿಮ್ಮ ಮನೆಗೆ ಹೋಗೋಣ ಅಂತ ಅಂದಾಗ, ಮೇಡಮ್ ನಿಮಗೆಲ್ಲ ಅರ್ಥ ಆಗುತ್ತೆ, ಬನ್ನಿ ಅಂತ ಕೈನ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾನೆ ಇರ್ತಾನೆ. ಅದಾದಮೇಲೆ ಅಲ್ಲಿ ಟೆರೆಸ್ ಮೇಲೆ ಬೃಂದ ಇವರನ್ನು ನೋಡ್ತಾ ಇರ್ತಾಳೆ. ಬಂದ್ಯಾ ಭಾರ್ಗವಿ, ಬಂದ್ಯಾ ಅರ್ಜುನ್ ಅಂತ. ಇವತ್ತು ಎಷ್ಟೆಲ್ಲ ಆಶಾ ಗೋಪುರನ ಕಟ್ಕೊಂಡಿದ್ಲು, ಅದೆಲ್ಲ ಇವತ್ತು ಮಣ್ಪಾಲಾಗತ್ತೆ. ನಿಮಗೆ ಇವತ್ತು ಮಾರಿ ಹಬ್ಬ ಇದೆ ಅಂತ ಮನಸ್ಸಲ್ಲೇ ಅಂದ್ಕೊತಿರ್ತಾಳೆ. ಅಷ್ಟೊತ್ತಿಗೆ ಅರ್ಜುನ್ ಅಂದ್ಕೋತಾನೆ, ಅಯ್ಯೋ ಅದಕ್ಕೆ ಆವಾಗಲೇ ಕಾಲ್ ಮಾಡಿ ಹೇಳಿದ್ನಲ್ಲ, ಅವ್ರು ಇಲ್ಲೇ ಕಾಯ್ತಿರ್ತಾರೆ ಅಂತ ಅಂದ್ಕೊಂಡೆ, ಅದಕ್ಕೆ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಅಂತ ಅಂದ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲೇ JP ಸ್ಟೆಪ್ಸ್ ಇಳ್ಕೊಂಡು ಬರ್ತಾ ಇರ್ತಾನೆ. ಆಗಲೇ ಅರ್ಜುನ್ ಕಾಣ್ತಾನೆ. ಹೋ, ಅರ್ಜುನ್ ಇಲ್ಲೇ ಇದ್ದಾನೆ. ಹೆಂಗೂ ಅಂದರೂ ಮದುವೆ ಡೇಟ್ ಫಿಕ್ಸ್ ಮಾಡಬೇಕಾಗಿತ್ತು. ಇವನ್ನ ಕೇಳಿನೇ ಮದುವೆ ಡೇಟ್ ಫಿಕ್ಸ್ ಮಾಡಿದ್ರಾಯಿತು. ಮೊದಲೇ ಶಕ್ತಿನೂ ಕೂಡ ಯಾವಾಗ ಅಂತ ಕೇಳ್ತಾ ಇದ್ದ. ಹೆಂಗೂ ಅಂದರೂ ಇವನು ಇಲ್ಲೇ ಇದ್ದಾನೆ, ಕೇಳಿಬಿಟ್ಟು ಫೈನಲೈಸ್ ಮಾಡಿದ್ರಾಯಿತು ಅಂತ JP ಅಂದ್ಕೊಳ್ತಾನೆ.
ಹಾಗೆ ಇದೇ ತಿಂಗಳು ಯಾವುದಾದ್ರೂ ಒಂದು ಡೇಟನ್ನು ಫಿಕ್ಸ್ ಮಾಡಿ ವಂದನ ಮತ್ತು ಅರ್ಜುನ್ ಮಧ್ಯೆ ಮಾಡಿ ಮುಗಿಸಿದ್ರಾಯ್ತು ಅಂತ ಫೀಲ್ ಮಾಡಿ ಅರ್ಜುನ್ ಹತ್ರ ಬರ್ತಿರ್ತಾನೆ. ಒಂದೆರಡು ಮೂರು ಸ್ಟೆಪ್ಸ್ನ ಇಳಿದಾಕ್ಷಣ ಅರ್ಜುನ್ ಹಿಂದೆ ಇರೋ ಭಾರ್ಗವಿ ಕಾಣ್ತಾಳೆ. ಈ ಭಾರ್ಗವಿ ಯಾಕೆ ಇಲ್ಲಿಗೆ ಬಂದು ಅವತ್ತುಗ್ದಂಗೆ ಇವತ್ತು ಒಗಿಯೋಕ್ಕೆ ಬಂದ? ಛೇ, ಇವಳಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಇವತ್ತು ಮಾತ್ರ ನಾನು ಸುಮ್ಮನೆ ಇರಲ್ಲ. ಇವತ್ತೇನಾದರೂ ಅವಳು ನನಗೆ ಕೈ ತೋರಿಸಿ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಅವತ್ತೇನೋ ಸಂಧ್ಯಾ ಸತ್ತೋಗಿದ್ದಾಳೆ ಅನ್ನೋ ಒಂದು ಇಂಟೆನ್ಷನ್ ನನ್ನ ತಲೆಯಲ್ಲಿತ್ತು. ಅದರಿಂದ ನಾನು ಅವಳಿಗೇನು ಮಾತಾಡಲಿಲ್ಲ. ಆದರೆ ಇವತ್ತು ಮಾತ್ರ ನಾನು ಸುಮ್ಮನೆ ಇರಲ್ಲ. ಏಯ್, ಇಲ್ಲಿ ಯಾಕೆ ಬಂದಿದೆಯಾ ಅಂತ JP ಅವ್ರು ಕೇಳ್ತಾರೆ. ಇಲ್ಲಿ ಯಾಕೆ ಬಂದಿದೆಯಾ? ಮತ್ತೆ ಬಾಯಿಗೆ ಬಂದಾಗ ಮಾತಾಡೋಕ್ಕೆ ಬಂದಿದ್ಯಾ? ನೋಡು, ಸಂಧ್ಯಾ ಸಾವುಗೂ ನಮಗೂ ಏನೂ ಕಾರಣ ಇಲ್ಲ. ನೋಡು, ನೀನು ಹೀಗೆ ಮಾಡ್ತಾ ಇದ್ದರೆ ನಾನು ರಿಟರ್ನ್ ಕಂಪ್ಲೇಂಟ್ ಮಾಡಬೇಕಾಗತ್ತೆ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಬಿಟ್ಬಿಡು ಅಂತ JP ಹೇಳ್ತಾನೆ. ಆಗ ಪಾರ್ಥ, ನೋಡಿ ಪಾರ್ಥ, ನಾನು ಹೇಳಿದ್ದೆ ಅಲ್ವಾ, ಇವನಂತ ಕೆಟ್ಟ ಮನುಷ್ಯ ಎಲ್ಲೂ ಇಲ್ಲ ಅಂತ. ನೋಡಿ, ನನಗೆ ಇವನ ಹತ್ರ ಇಲ್ಲಿ ನಿಲ್ಲೋಕ್ಕೂ ಇಷ್ಟ ಅಲ್ಲ. ಬನ್ನಿ ಪಾರ್ಥ, ಹೋಗೋಣ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ JP ಅವರು, ಏನೋ ಪಾರ್ಥನ, ಅರ್ಜುನ್ ಏನು ನಡೀತಾ ಇದೆ ಇಲ್ಲಿ ಅಂತ ಕೇಳ್ತಾನೆ. ಪಾರ್ಥ, ಏನಿದಿಲ್ಲ ಅರ್ಜುನ, ಏನು JB ಪಾಟೀಲ್ಗೆ ನೀವು ಸ್ವಲ್ಪ ಪರಿಚಯ ಅಂತ ಗೊತ್ತು, ಬಟ್ ಎಷ್ಟು ಕ್ಲೋಸಾಗಿ ಮಾತಾಡ್ತಿದ್ದೀರಲ್ಲ, ಏನಿದೆಲ್ಲ ಅಂತ ಭಾರ್ಗವಿ ಪಾರ್ಥನ ಕ್ವೆಶನ್ ಮಾಡ್ತಾಳೆ. ಪಾರ್ಥ, ನಾನು ನಿಮ್ಮನ್ನೇ ಕೇಳ್ತಿರೋದು ಅಂದಾಗ ಪಾರ್ಥ ತುಂಬಾ ಹೆದರ್ಕೊಂಡು ಮುಖನ ತಗ್ಗಿಸ್ಕೊಂಡು ನಿಂತಿರ್ತಾನೆ. ಪಾರ್ಥ, ನಾನು ನಿಮ್ಮನ್ನೇ ಕೇಳ್ತಿರೋದು ಹೇಳಿ ಅಂತ ಅಂದಾಗ, ನೀವೇ ತಾನೇ ನೀವು ಯಾಕೆ ಇಲ್ಲಿಗೆ ನನ್ನ ಕರ್ಕೊಬಂದ್ರಿ ಅಂತ ಅಂದಾಗ JPಗೆ ಶಾಕ್ ಆಗುತ್ತೆ. ಅರ್ಜುನ್, ನೀನು ಅವಳನ್ನು ಕರ್ಕೊಂಬಂದಿರೋದು ಅಂತ JP ಕೇಳ್ತಾನೆ. ಅರ್ಜುನ್, ಏನು ಮಾಡೋಕ್ಕೆ ಹೊರಟಿದೀಯಾ? ನಿಮ್ಮ ತಂದೆ ಏನು ಅಂತ ನಿನಗೆ ಗೊತ್ತು ಅಂತ ಅಂದಾಗ ಭಾರ್ಗವಿ ತುಂಬಾ ಶಾಕ್ ಆಗ್ತಾಳೆ. ಮೇಡಮ್, ಅದು ನಾನು JP ಪಾಟೀಲ್ ಅವರ ಚಿಕ್ಕ ಮಗ ಅಂತ ಅಂದಾಗ ಭೂಮಿಗಂತೂ ತಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟೊಂದು ಶಾಕ್ ಆಗುತ್ತೆ. ಶಾಕ್ನಿಂದ ಒಂದು 4 ಹೆಜ್ಜೆ ಹಿಂದೆ ಇಟ್ಟಾಗ ಪಾರ್ಥ ಅಂತ ಅಂದಾಗ, ಮೇಡಮ್ ಸಮಾಧಾನ ಮಾಡ್ಕೊಳ್ಳಿ, ಅದು ನಿಮಗೂ ಅವ್ರಿಗೂ ಆಗಲ್ಲ ಅಂತ ಇದರಲ್ಲಿ ನಾನು ಈ ನಡುವೆ ನಿಮ್ಗೆ ಎಷ್ಟೋ ಸತಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟೆ, ಬಟ್ ಆಗಲಿಲ್ಲ. ಆದರೆ ಹೇಳಿದರೆ ನಿಮಗೂ ಅವ್ರಿಗೂ ದ್ವೇಷ ಇತ್ತು, ಇದರಿಂದ ನಮ್ಮ ಸಂಬಂಧ, ನಮ್ಮ ಪ್ರೀತಿ ಎಲ್ಲಿ ಹಾಳಾಗಿಬಿಡುತ್ತೋ ಅಂತ ನಾನು ಹೇಳಲಿಲ್ಲ ಅಷ್ಟೇ ಅಂತ ಅರ್ಜುನ್ ಹೇಳ್ತಾನೆ. ಇದನ್ನೆಲ್ಲ ಕೇಳ್ತಿರೋ JP, ಅರ್ಜುನ್, ಏನಾಗಿದೆ ನನಗೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ, ಡ್ಯಾಡ್ ಸಮಾಧಾನ ಮಾಡ್ಕೊಳ್ಳಿ ಅಂತ ಇವನು ಸಹ ಹೇಳ್ತಾನೆ. ನಾನು ಇಷ್ಟು ದಿನ ಒಂದು ಹುಡುಗಿನ ಪ್ರೀತಿಸ್ತಿದ್ದೆ ಅಂತ ಹೇಳಿದ್ನಲ್ಲ ಡ್ಯಾಡ್, ಅದು ಭಾರ್ಗವಿ ಅವರೇ. ನೋಡಿ, ನಾನು ಅದಕ್ಕೇ ವಂದನನ್ನ ಮದುವೆ ಆಗಲ್ಲ ಅಂತ ಹೇಳಿದ್ದು ಅಪ್ಪ ಅಂತ ಅಂದಾಗ, ನೋಡು ಅರ್ಜುನ್, ಮರ್ಯಾದೆಯಿಂದ ಕರೀತಾ ಇದ್ದೀನಿ, ಒಳಗೆ ಬಂದುಬಿಡು ಅಂತ ಕರೀತಾನೆ. JP ಅರ್ಜುನ್ನ ಕರೀತಾನೆ. ನೋ ಡ್ಯಾಡ್, ನಾನು ಬರಲ್ಲ, ನನ್ನ ಹೆಂಡ್ತಿನ ಬಿಟ್ಟು ನಾನು ಎಲ್ಲೂ ಬರಲ್ಲ. ಭಾರ್ಗವಿ ಅವ್ರಿಗೆ ನಾನು ತಾಳಿ ಕಟ್ಟಿದ್ದೀನಿ, ನಾನು ಅವರನ್ನು ಬಿಟ್ಟು ಎಲ್ಲಿಗೂ ಬರಲ್ಲ. ನಾವಿಬ್ಬರು ಗಂಡ ಹೆಂಡತಿ ಅಂತ ಅರ್ಜುನ್ ಹೇಳ್ತಾನೆ. ಇನ್ಮೇಲೆ ನಮ್ಮನ್ನು ದೂರ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಅರ್ಜುನ್ ಹೇಳ್ತಾನೆ. ಸ್ಟಾಪ್ ಇಟ್ ಅರ್ಜುನ್, ಈಗ ಯಾವತ್ತಿದ್ರೂ ವಂದನ ಕುತ್ತಿಗೆಗೆ ತಾಳಿ ಕಟ್ಟಬೇಕು, ಮತ್ತು ಅದನ್ನೇ ನನ್ನ ಬೇರೆಯವ್ರಿಗೆ ತಾಳಿ ಕಟ್ಟಿದ್ದೀನಿ ಅಂತ ಅದನ್ನೇ ನನ್ನ ಹತ್ರ ಹೇಳಿದ್ರೆ ನನ್ನ ಮಗ ಅಂತಲೂ ಮರಿಬೇಕಾಗತ್ತೆ, ಹುಷಾರ್ ಅಂತ JP ಹೇಳ್ತಾನೆ. ಪ್ಲೀಸ್ ಡ್ಯಾಡ್, ನೀವಿನ್ನೂ ಯಾವ ಲೋಕದಲ್ಲಿದ್ದೀರಾ? ಶಕ್ತಿ ಅವ್ರ ಫ್ಯಾಮಿಲಿ ನನಗೆ ಅವ್ರು ಸರಿ ಇಲ್ಲ, ಅದಕ್ಕೆ ನಾನು ಅವ್ರನ್ನ ದೂರ ಇಡಿ ಅಂತ ಹೇಳ್ತಾ ಇದ್ದೀನಿ. ಈಗ ನಾನು ಭಾರ್ಗವಿ ಅವ್ರಿಗೆ ತಾಳಿ ಕಟ್ಟಿದ್ದೀನಿ, ನಾನು ಅವ್ರ ಜೊತೆನೇ ಸಂಸಾರ ಮಾಡ್ತೀನಿ ಅಂತ ಅರ್ಜುನ್ ಹೇಳ್ತಾನೆ. ಇದನ್ನು ಹೇಳಿ ಭಾರ್ಗವಿಯವರ ಹತ್ರ ಬಂದಾಗ ನಿತ್ಕೋ ಮೋಸ್ಕಾರ, ನಿನ್ನ ನಂಬಿಕೊಂಡು ನನ್ನ ತಂದೆ ತಾಯಿ ಕಣ್ಣಲ್ಲಿ ನೀರು ತರಿಸ್ಬಿಟ್ನಲ್ಲ, ಎಂಥ ಮುಖವಾಡ ಹಾಕ್ಕೊಂಡು ನನ್ನ ಮುಂದೆ ಒಳ್ಳೆಯವನು ಅನ್ನೋ ಥರ ಮುಖವಾಡ ಹಾಕ್ಕೊಂಡ್ಬಿಟ್ಟಿಯಲ್ಲ, ಛೀ ಮೋಸ್ಕಾರ ನೀನು ಅಂತ ದುಃಖ ಪಟ್ಕೊಂಡು ಅಳ್ತಾ ಇರ್ತಾಳೆ. ನನಗೆ ಗೊತ್ತು, ತಂದೆ ಮಗ ಇಬ್ಬರು ಸೇರಿ ನನ್ನನ್ನು ಸೋಲಿಸ್ಬೇಕು ಅಂತಲೇ ಪ್ರೀತಿ ನಾಟಕ ಮಾಡ್ತೀಯ ಅಲ್ವಾ ನೀನು? ಛೇ, ನಾಚಿಕೆ ಆಗಬೇಕು ತಂದೆ ಮಗನಿಗೆ ಅಂತ ಹೇಳ್ತಾಳೆ. ಒಂದು ಹುಡುಗಿನ ಬಳಸ್ಕೊಳ್ಳೋಕ್ಕೆ ಈ ರೀತಿ ಎಲ್ಲ ನಾಟಕ ಮಾಡಿಬಿಟ್ಟಿಯಲ್ಲ ಅರ್ಜುನ್. ಪಾರ್ಥ, ಛೇ, ನಿಂದು ಇದು ಒಂದು ನಡವಳಿಕೆನಾ ಅಂತ ದುಃಖ ಪಡ್ಕೊಂಡು ಜೋರಾಗಿ ಅಳ್ತಿರ್ತಾಳೆ. ಅಷ್ಟೊತ್ತಿಗೆ ಶಕುಂತಲಾ ಅವರು ಬರ್ತಾರೆ. ಭಾರ್ಗವಿ ಅಜ್ಜಿ ಅಂತ ಹೋಗಿ ತಪ್ಕೋತಾಳೆ.
ಭಾರ್ಗವಿ ಅಳಬೇಡ. ಅರ್ಜುನ್ ಹೇಳ್ತಿರೋದು ಸತ್ಯ. ಯಾಕಂದರೆ ಜೆ ಪಿ ಪಾಟೀಲ್ ಅವನು ನನ್ನ ಮೊಮ್ಮಗನೇ. ಜೆ ಪಿ ಪಾಟೀಲ ಚಿಕ್ಕ ಮಗ ಅವನು. ಅವನು ಅವನು ಹೇಳಿರೋದೆಲ್ಲ ಸತ್ಯನಮ್ಮ. ಜೆ ಪಿ ಪಾಟೀಲ್ ಮಗ ಅನ್ನೋದು ಬಿಟ್ಟರೆ ಅವ್ನು ಹೇಳಿರೋದು, ಅವ್ನು ಪ್ರೀತಿ ಮಾಡಿರೋದೆಲ್ಲ ಸತ್ಯ ಅಂದಾಗ, ಅಜ್ಜಿ ನೀವು ನಂಗೆ ಮೋಸ ಮಾಡಿಬಿಟ್ರಲ್ಲ, ಇದೆಲ್ಲ ನಿಮಗೆ ಮೊದಲೇ ಗೊತ್ತಿತ್ತಾ, ಯಾಕೆ ಹಿಂಗೆ ಮಾಡಿದ್ರಿ ಅಂತ ಅಂದಾಗ, ಆದರೆ ಅದು ಪರಿಸ್ಥಿತಿ ಹಾಗಿತ್ತಮ್ಮ, ಹಾಗಾಗಿ ನಾನು ಸಹ ನಿನಗೆ ಹೇಳಲಿಕ್ಕಾಗಲಿಲ್ಲ ಅಂತ ಅಜ್ಜಿ ಹೇಳ್ತಾರೆ. ಅರ್ಜುನ್ ಹೇಳಿದ್ದ, ಆದರೆ ನೀವಿಬ್ಬರು ಪ್ರೀತಿ ಮಾಡ್ತಿದ್ದೀರಾ ಅಂತ ಅಷ್ಟೇ ಗೊತ್ತಿತ್ತು, ಬಟ್ ಈ ಥರ ಎಲ್ಲ ಮದುವೆ ಆಗ್ತೀರಾ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಶಕುಂತಲಾ ಅಜ್ಜಿ ಹೇಳ್ತಾರೆ. ಇಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ನ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ಮತ್ತೆ ಸಿಗೋಣ. ಬಾಯ್.